ಜಡೇರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶ್ರೀನಿವಾಸಪುರ ಟು ಯೋಜನಾ ಕಚೇರಿ ಹೋಳೂರು ವಲಯ ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರು ಶುಭ ಆಶೀರ್ವಾದಗಳೊಂದಿಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ. ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮುಂಭಾಗ ಜಡೇರಿ ಕೋಲಾರ ತಾಲೂಕು ಧಾರ್ಮಿಕ ಸಭಾಕಾರ್ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಶ್ರೀ ಸುಧೀರ್ ನಂದಗಿರಿ ಸ್ವಾಮಿಯವರು ಹಾಗೂ ವೆಂಕಟೇಶಪ್ಪ ಅಧ್ಯಕ್ಷರು, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಮತ್ತು ಜಿಲ್ಲಾ ನಿರ್ದೇಶಕರು ಶಿವಾನಂದಾಚಾರ್ಯ, ಗಣ್ಯರು ಎಸ್ವಿ ಸುಧಾಕರ್, ಡಾಕ್ಟರ್ ಆರ್ ನಾರಾಯಣಸ್ವಾಮಿ, ಅನಿತಾ ಮೇಡಂ ಅಧ್ಯಕ್ಷರು ಹೋಳೂರು ಗ್ರಾಮ ಪಂಚಾಯಿತಿ ಹಾಗೂ ಕಾಂತಪ್ಪ ಎಂಕೆ ಯೋಜನಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಶಿವಾನಂದ, ನಾಗಮಣಿ ಹಾಗೂ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ವಿಎಲ್ಇ ರವರ ಹೋಳೂರು ವಲಯ ಶ್ರೀನಿವಾಸಪುರ ಟು ಪೂಜಾ ಸಮಿತಿ ಅಧ್ಯಕ್ಷರು, ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರ ವಲಯದ ಮುಖಂಡರು, ದಾನಿಗಳು ಹಾಗೂ ಪುರೋಹಿತರು, ಸತ್ಯನಾರಾಯಣ ರಾವ್ ಆಗಮಿಕರು, ಈ ಭಾಗದ ಮೇಲ್ವಿಚಾರಕರು ಪ್ರಸನ್ನಕುಮಾರ್ ಹಾಗೂ ಗೌರವಾನ್ವಿತ ಊರಿನ ಗಣ್ಯರು ಮಂಜುನಾಥ್ ಎಸ್, ಚಲಪತಿ, ಮುನೇಗೌಡ, ವೆಂಕಟರಾಮೇಗೌಡ, ರಾಮೇಗೌಡ, ಗೋಪಾಲ್ಗೌಡ, ಅಂಬರೀಶ್, ರಾಮನಾಥ್, ಆನಂದ್, ಸತೀಶ್ ಕುಮಾರ್, ಶಿವಾನಂದ, ಚೌಡಪ್ಪ, ಮೋಹನ್ ಕುಮಾರ್ ಹೀಗೆ ಹಲವಾರು ಜನಸಾಮಾನ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮ ಗಣ್ಯರ ಸಭೆಯಲ್ಲಿ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ ಟು ಕಚೇರಿ ವತಿಯಿಂದ ಈ ಭಾಗದ ಜನರಿಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಶಸ್ತಿ ಪತ್ರ, ಮಾಶಾಸನ ಆದೇಶದ ಪತ್ರ ವಿತರಣೆ ವ್ಯಕ್ತಪಡಿಸಿದರು. ಮಾತ್ರ ಪೂಜೆ ಆಚರಿಸಿದ್ರೆ ಅವ್ರಿಗೆ ಮಾತ್ರ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಸಿಗತ್ತೆ ಅನ್ನೋ ಹಾಗಿಲ್ಲ. ಯಾರು ಎಲ್ಲೇ ಇದ್ರೂ ಕೂಡ ಅವರ ಮನಸ್ಸಿನಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನ ನೆನಪಿಸ್ಕೊಂಡು ಸ್ಮರಣೆ ಮಾಡಿಕೊಂಡು ಭಗವಂತನಲ್ಲಿ ತಮ್ಮ ಆಸೆ ಅಮಿಷೆಗಳನ್ನ, ತಮ್ಮ ದುಃಖಗಳನ್ನ ಹೇಳ್ಕೊಂಡಾಗ ಭಗವಂತ ಯಾವಾಗಲೂ ತಯಾರಾಗಿರ್ತಾನೆ ಅವರ ದುಃಖಗಳನ್ನ ದೂರ ಮಾಡೋದಕ್ಕೋಸ್ಕರವಾಗಿ. ಆದ್ರೆ ಜನಗಳು ಈ ಒಂದು ಯುಕ್ತಿಯನ್ನ ಅರಿತುಕೊಳ್ಳದೇನೆ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಆದ್ರೆ ಈ ಯುಕ್ತಿಯಿಂದ ಯಾರು ಆ ಭಗವಂತನ ಸ್ಮರಣೆ ಮಾಡ್ತಾರೋ ಅವರು ಭಗವಂತನ ಕೃಪೆಯನ್ನ ಪಡೆದೇ ಅದಕ್ಕೆ ಭಗವಂತ ಹೇಳಿದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲಾ ಜನರ ಯೋಗಕ್ಷೇಮಗಳನ್ನ ನಾನು ನೋಡ್ಕೋತೇನೆ. ಅವ್ರು ಮಾಡ್ಬೇಕಾಗಿರೋದಿಷ್ಟೇ, ನನ್ನ ಸ್ಮರಣೆಯನ್ನ ಮಾಡಬೇಕು. ಎರಡನೇ ಅಧ್ಯಾಯದಲ್ಲಿ ಏನೇನ್ ಬರುತ್ತೆ, ಮೂರನೇ ಅಧ್ಯಾಯದಲ್ಲಿ ಏನೇನ್ ಬರುತ್ತೆ, ನಾಲ್ಕನೇ ಅಧ್ಯಾಯದಲ್ಲಿ ಏನ್ ಬರುತ್ತೆ, ಲಾಸ್ಟ್ ಅಧ್ಯಾಯದಲ್ಲಿ ಏನ್ ಬರುತ್ತೆ. ನೀವು
ನಿಮ್ಮ ಮನಸ್ಸು ಮುಂದೆ ಕಡೆ ಇಟ್ಕೊಂಡು ಆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ವಿಸ್ತಾರವಾಗಿ ಕೇಳಿ ನಿಮ್ಮ ಮನಸ್ಸು ತುಂಬಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಓಂ ಧ್ರುವಂ ತೇಜ ಧವರ್ಣೋ ಧ್ರುವಂ ತೇಜೋ ಸ್ಪೃಹೇ ಧ್ರುವಂ ತದ್ದಸ್ಯ ಹಿತಃ ಧ್ರುವಂ ಧ್ರುವಂ. ಒಂದು ತಾಂಬೂಲದಲ್ಲಿ 2 ಬಾಳೆಹಣ್ಣು ಇಟ್ಕೊಳ್ಳಿ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಅಥವಾ ಮಧು ಬಾಲ್ಕಮ್ಮ ಮಧು ಪುನಃ ಮುಂದುವರಿಸುತ್ತಾರೆ. ಸತ್ಯನಾರಾಯಣ ಸ್ವಾಮಿಯ 2ನೇ ಕಥೆ ಸೂದಮುನಿಕಾರ್ಯಗಳು ಮುಂದುವರಿಸುವ ನಂತರ ವಿಷ್ಣುವನ ಗ್ರಾಮಗಳ ಸುಭಿಕ್ಷೆಗಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಸಭೆಗೆ ಆಗಮಿಸಿದಂತ ನಂದಗೋಕುಲ ಆಶ್ರಮದ ಸ್ವಾಮೀಜಿಯಾದ ಸುಧೀಂದ್ರ ನಂದರಗಿರಿ ಸ್ವಾಮಿಯವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಂದೆ ನೋಡಿ. ನಮಸ್ಕಾರ ಶ್ರೀಮತ್ ರಮಣ ಗೋವಿಂದ. ಎಲ್ಲರೂ ನಿಂತ್ಕೊಂಡ್ಬಿಡಿ. ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳಲ್ಲೂ ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣ ವ್ರತವನ್ನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವುದಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇದರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು. ಎಳೆಯಿನಾರದ ಮಹರ್ಷಿ ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತದೆ ಎಂಬುದಾಗಿ ಶ್ರೀಮನ್ನಾರಾಯಣ ನೋಡಿದನು. ಎಳೆಯ ಋಷಿಗಳಿಲ್ಲ ಈ ರೀತಿಯಾಗಿ ಶ್ರೀ ವಿಷ್ಣುವ ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು, ಮತ್ತೇನನ್ನು ಹೇಳಲಿ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿಗಳು ನುಡಿಯಲಾಗಿ ಋಷಿಗಳು ನುಡಿಯುವರು. ಎಳೆಯ ಮಹರ್ಷಿಯ ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತೋ ಆ ಸಮಸ್ತವನ್ನು ತಿಳಿಸಬೇಕೆನ್ನಲು ಸೂತರು ಹೇಳುವರು. ಎಳೆಯ ಮುನಿವರಿಯರೇ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿ ಕೇಳಿರಿ. ಒಂದು ಸಮಯದಲ್ಲಿ ಪೂರ್ವೋಕ್ತವಾದ Idlo benu te vai bandile
ಸರ್ ನಿಮ್ಗೇನು ಅನಿಸ್ತಿದೆ? ಚೆನ್ನಾಗಿತ್ತು ಸರ್. ಅದೇ ಥರ ನೆಕ್ಸ್ಟ್ ಇಯರಿಗೆ ಮುಂದುವರ್ಸ್ಕೊಂಡು ಹೋದ್ವಿ. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಮಾಡಿದ್ವಿ ಸರ್. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನಮ್ಮವ್ರು ಲಾಸ್ಟ್ ಇಯರ್ ಮಾಡಿದ್ರು, ಈ ಸತಿನೂ ಮಾಡಿದ್ರು. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಸರ್ ಚೆನ್ನಾಗಿತ್ತು ಸರ್. ಅಷ್ಟೇನಾ ಸರ್? ಅಂತಾಗ ಇಲ್ಲ ಸರ್, ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಸರ್. ಅಷ್ಟೇ. ಸರ್ ಲಾಸ್ಟ್ ಟೈಮ್ ಮನಿ ಸರ್ಗೆ ಹೇಳಿದ್ದೆ ನಾನು ಆಪರ್ಚುನಿಟಿ ಮಾಡ್ಕೊಳ್ಳಿ, ತುಂಬಾ ಥ್ಯಾಂಕ್ಸ್ ಅಂತ. ಬಟ್ ಅಂದ್ರೆ ನೆಕ್ಸ್ಟ್ ಟೈಮ್ ಏನನ್ನ ಡ್ಯೂಯೇಟ್ ಪ್ಲಾನ್ ಮಾಡಿದ್ರೆ ಮಜಾಸ್ಗೂ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಆಪರ್ಚುನಿಟಿ. ಮಜಾಸ್ಗೂ ಕೊಟ್ರೆ ನೋಡಿ ಅವಕಾಶ ಬಿಟ್ಕೊಳ್ಳೋಕೆ ಇಷ್ಟ ಆಗ್ತಿಲ್ಲ ಈ ಸಲ ನೋಡ್ಮೇಲೆ. ಸರ್ ಖಂಡಿತ 100% ಟ್ರೈ ಮಾಡೋಣ ಸರ್ ನೆಕ್ಸ್ಟ್. ಸರ್ ನಿಮ್ಮ ಅಭಿಪ್ರಾಯ? ಚೆನ್ನಾಗಿ ಮಾಡಿದ್ರು ಎಲ್ಲ ಗ್ರೂಪ್ ಎಲ್ಲ. ಥ್ಯಾಂಕ್ ಯು ಸರ್. ಸರ್ ಸೂಪರ್ ಆಗಿ ಮೊದಲಿಂದನೇ ಇಷ್ಟ ಡ್ಯಾನ್ಸ್ ಸರ್, ಅದಕ್ಕೆ ನೀವು ಇವಾಗ ಸಪೋರ್ಟ್ ಮಾಡಿದ್ದೀರಲ್ಲ, ಅದು ಗ್ರೇಟ್ ಸರ್ ನಿಜವಾಗ್ಲೂ. ಯಾಕೆಂದ್ರೆ ಇಷ್ಟು ಪೇರೆಂಟ್ಸ್ ಇತ್ತು, 9 ಮೆಂಬರ್ಸ್ ಅಷ್ಟೇ ಇದ್ದಾರೆ. ಸೊ ಅದು ನಿಮ್ಮ ಸಪೋರ್ಟಿಂದ ಬಂದಿದೆ. ತುಂಬ ಥ್ಯಾಂಕ್ ಯು ಸರ್ ನಿಮ್ಮ ಎಂಕರೇಜ್ಮೆಂಟ್. ಚೆನ್ನಾಗಿತ್ತು. థ్యాంక్ యూ సార్. సార్ మీరు చెప్పండి సార్, కన్నడ తెలుగు సార్. సార్ అందరూ బాగా చేశారు. మేము ఆంధ్ర, మాది ఇక్కడికి వచ్చి 2 years అయింది. మా మిస్సెస్ ఫస్ట్ టైం డ్యాన్స్ చేస్తాను. నేనైతే బాగా ఎంకరేజ్ చేశాను. ఇద్దరు ఒకే కంపెనీలో జాబ్ చేస్తాము, కానీ టయానికి నేను పంపించి ట్రైనింగ్ డిస్కౌంట్స్ చెప్పాను. అదే సార్ నేను చెప్పింది, మీ సపోర్ట్ లేదంటే ఇది అయితే ఉండే ఖండితంగా. సార్ ನಿಮ್ಮ ಫೀಲಿಂಗ್ಸ್? ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ವೈಫು ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆಗೆ ಹಸ್ಬೆಂಡ್ಸ್ ಮಾಡಿದ್ರೆ ಸೂಪರ್ ಆಗಿತ್ತು. ನೋಡಿ ಮನಸ್ಸಲ್ಲಿದೆ. ಖಂಡಿತ ಸರ್. ಸರ್ ಮಿಸ್ಸಸ್ ಒಂದು ಗಲಾಟೆ ಮಾಡ್ತಾ ಇರೋಣ. UKG ಆಗ್ಬಿಟ್ಮೇಲೆ ಮತ್ತೆ ನಮ್ಮ ಪೇರೆಂಟ್ಸ್ನ ಡ್ಯಾನ್ಸ್ಗೆ ಕಲಿಯೋಲ್ಲ, ಇದೇ ಲಾಸ್ಟ್ ಇಯರು ಗಲಾಟೆ ಮಾಡ್ತಾ ಇದ್ದಾರೆ. ಸಾಕಾಗಿ ರಿಕ್ವೆಸ್ಟ್ ಮಾಡ್ಬಿಡಿ ಮನಿ ಸರ್ಗೆ. ಮನಿ ಸರ್ ನೆಕ್ಸ್ಟ್ ಇಯರಿಂದ ನಾನು ಪೇರೆಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಡ್ಯಾನ್ಸಸ್ ಯಾವುದಾದ್ರು ಒಂದು 2-3 ಮಾಡಿಸಿ. ಸೊ ನೋಡಿ, ಸೊ ಎನ್ಕರೇಜ್ ಮಾಡೋದಲ್ಲ ಫಾರ್ ಅಥವಾ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯ 4ನೇ ಅಧ್ಯಾಯ. ಪುನಃ ಸೋದರರು ಶೋಧಕಾದಿಗಳನ್ನು ಕುರಿತು ಕಂಡು ಎಲೈ ಋಷಿಗಳಿಗ ಆ ವೈಶ್ಯನು ಅಳಿಯನೊಡನೆ ಮಂಗಳ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ತೆರಳಿದನು. ಸ್ವಲ್ಪ ದೂರ ಹೋಗುಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯ ಸನ್ಯಾಸಿಯ ವೇಷಧಾರಿಯಾಗಿ ಬಂದು, ಎಲೈ ವರ್ತಕನೇ, ನಿನ್ನ ಹಡಗಿನಲ್ಲಿ ಇರುವುದೇನೆಂದು ಕೇಳಲು ಧನವರಾಂಧರಾದ ವರ್ತಕರು ಹೀಯಾಳಿಸುವುದರಿಂದಲೋ ಹಾಸ್ಯದಿಂದಲೋ, ಎಲೈ ಸನ್ಯಾಸಿಯೇ, ನೀನು ಏತಕ್ಕೆ ಕೇಳುವೆ? ಹಣದಿಂದ ಭ್ರಾಂತಿಯಿಂದ ಅಪಹರಿಸಲು ಕೇಳಿಯೋ? ನಮ್ಮ ಹಡಗಿನಲ್ಲಿ ಎದೆ ಬಳ್ಳಿಗಿರುವುದು ಮತ್ತೇನು ಇಲ್ಲವೇನಿಲ್ಲೋ? ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋದರು. ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ವರ್ತಕರು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದರು. ಪುನಃ ಎಚ್ಚೆತ್ತವನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಾಲಾಪಿಸುತ್ತಿರುವ ಮಾವನನ್ನು ಕಂಡು ಅಳಿಯನು, ಎಳೆ ಮಾವನೇ, ಇವತ್ತಿನವರೆಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ನೆರವೇರಿ ಈಗ ಮಹಾಮಂಗಳಾರತಿ ಆಗಬೇಕಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ಆಗಮಿಸಬೇಕಿದ್ದಾರೆ. ಅವರೆಲ್ಲರೂ ಮುಖ್ಯ ಅತಿಥಿಗಳು ಬಂದ ತಕ್ಷಣ ಸ್ವಾಮಿಗೆ ಮಹಾಮಂಗಳಾರತಿ ಕಾರ್ಯಕ್ರಮ ಆದ ತಕ್ಷಣ ವಿಠಲೆ ಹರಿನಾರಾಯಣ ಹರಿನಾರಾಯಣ ಭಜೋ ನಾರಾಯಣ. ಇನ್ನು ಜೋರಾಗಿ ಹರಿನಾರಾಯಣ ಭಜೋ ನಾರಾಯಣ ಭಜೋ ನಾರಾಯಣ ಶ್ರೀಮನ್ನಾರಾಯಣ. ಪತಿಂ ವಿಶ್ವಾಸತೆ ಸರ್ವಜ್ಞಂ ಶಾಸಿತಂ ಸುಮರ್ಚಿತಂ ನಾರಾಯಣಃ ಜ್ಞೇಯಂ ನಿಷ್ಪಾದ್ಮಾನಂ ಪರಾಯಣಃ ನಾರಾಯಣಃ ಪರೋ ಜಾತ ಧ್ಯಾನಂ ನಾರಾಯಣಃ ಪರಃ ನಾರಾಯಣಃ ಪರಬ್ರಹ್ಮ ತಸ್ಮನ್ನಾರಾಯಣಃ ಪರಃ ನಾರಾಯಣಃ ಪರೋ ಜಾತ ಧ್ಯಾನಂ ನಾರಾಯಣಃ ಪರಃ ಯಚ್ಚ ಕಿಂಚ ಜಗತ್ ಸರ್ವಂ ದೃಶ್ಯತೆ ಜೋಡಿತೋಪಿ ಮಾಂ ಅಂತರ್ಭೈತಃ ಸರ್ವಂ ವ್ಯಾಪ್ತಃ ನಾರಾಯಣಃ
अनन्तमौल्यं दरिद्रे समुद्रयन्तं विश्वसम्भवम् पद्मकोशं हृदीकाशं हृदिं च प्रलोमिकम् अगोरिष्टप्रशान्तेनाभ्यापरमतिष्ठते ज्वालमालाकुलं भाति विश्वस्तायितनं भवतो सन् ओम श्रीमद्रमारमण गोविंदो ओम ताभिर्महमा ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ತಾಭಿರ್ಮಹಮ್ಮ ಅದಹಮ್ಮ 5ನೇ ಅಧ್ಯಾಯ. ಸೂತ ಪುರಾಣಿಗಳು ಮತ್ತೆ ಹೇಳ್ತಾರೆ, ಎಳೆ ಶೌನಕಾದಿ ಋಷಿಗಳಿಗ ಕೇಳಿರಿ, ನಾನು ನಿಮಗೆ 2ನೇ ಸತ್ಯನಾರಾಯಣಾಯ ರಮಣ ಗೋವಿಂದೋ. ಇವತ್ತು ಜಡೇರ ಈ ಗ್ರಾಮದಲ್ಲಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಇಲ್ಲಿಯ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯನ್ನ ಇಲ್ಲಿ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಧಾರ್ಮಿಕ ಮನೋಭಾವಗಳು ಇನ್ನಷ್ಟು ಬೆಳಿಬೇಕು, ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನು ಬೆಳೆಸ್ಕೊಂಡು ಹೋಗಬೇಕು, ನಾನು ಎಂಬುದಕ್ಕಿಂತ ನಾವು ಎಂಬಂಥ ಒಂದು ಭಾವನೆ ಬರಬೇಕು. ಎಲ್ಲರೂ ಜಾತಿ ಮತ ಧರ್ಮ ಭೇದಗಳನ್ನು ಬೆರೆತು ನಾವೆಲ್ಲರೂ ಒಂದೇ ಎಂಬಂಥ ಒಂದು ಆದರ್ಶವನ್ನು ಇಟ್ಕೊಂಡು ಹೋಗ್ಬೇಕೆಂಬಂಥ ಒಂದು ನೆಲೆಯಲ್ಲಿ ಮತ್ತು ಇಡೀ ಗ್ರಾಮಕ್ಕೆ ಒಂದು ಒಳ್ಳೆಯ ಸುಭಿಕ್ಷೆ ಆಗಬೇಕು, ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ಬೇಕೆಂಬಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡು ನಮಸ್ಕಾರಾಮಿ ಶ್ರೀಮದ್ರಮಾರಮಣ ಗೋವಿಂದೋ. ಓಂ ಪೂರ್ವಜ ದೈವಗಣ ವಿಶೇಷ ವಸಿಷ್ಠಾಂತಾಭಿರ್ಮಹಮ್ಮ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿತಾಭಿರ್ಮಹಮ್ಮ. 3ನೇ ಅಧ್ಯಾಯ. ಸೂತಮುನಿಗಳು ಹೇಳುತ್ತಾರೆ, ಎಲೆ ಮುನಿಶ್ರೇಷ್ಠರೇ, ಪೂರ್ವದಲ್ಲಿ ನೀನು ಕೇಳಿದಂತಹ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯದ ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳುವನು. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನಲ್ಲಿಯೂ ಹಸಿವು ಬಾಯಾಗುಗಳಿಂದ ಬಾಧಿತನಾಗಿ ಸುತ್ತುತ್ತಿದ್ದನು. ದೀನನಲ್ಲಿ ಅತ್ಯಂತ ದಯೆಯುಳ್ಳ ವಿಷ್ಣುವು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದೀನನ್ನು ದಯೆಯಿಂದ ಕೇಳಿದನು, ಎಲೈ ಬ್ರಾಹ್ಮಣನೇ, ಪ್ರತಿದಿನದಲ್ಲೂ ದುಃಖಿತನಾಗಿ ಏನಕ್ಕೋಸ್ಕರ ಸುತ್ತುತ್ತಿರುವೆ ಎಂದು ಕೇಳಲು ಈ ಭೂಸುರನು ಇಂತೆಂದನು, ಎಲೈ ಪ್ರಭುವೆ, ನಾನು ಅತಿ ದರಿದ್ರನು, ಭಿಕ್ಷಾರ್ಥವಾಗಿ ತಿರುಗುತ್ತಿರುವನು. ನಿನಗೇನಾದರೂ ಈ ದರಿದ್ರೋಪಹರಣದಿಂದರೆ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳುವ, ಎಲೈ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥವನ್ನು ಕೊಡುವನು. ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣವನ್ನು ಪೂಜಿಸಿ ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುವನು ಅಂತಹ ಉತ್ತಮವಾದ ವ್ರತವನ್ನು ವಿಧಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು. ಆ ಹಣದಿಂದ ಬಂಧುಗಳೊಂದಿಗೆ
ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿದನು. ಆ ದರಿದ್ರ ಬ್ರಾಹ್ಮಣನು ಆ ವ್ರತ ನಾರಾಯಣ ಮಾತೆ ಕುಂಕುಮಚೂರ್ಣಂ ಸಮರ್ಪಯಾಮ, ಅಲಂಕಾರಾರ್ಥ ಅಕ್ಷರಾನ್ ಸಮರ್ಪಯಾಮ, ವಸ್ತ್ರಾರ್ಥ ಪುಷ್ಪಾಣಿ ಸಮರ್ಪಯಾಮ, ಯಜ್ಞೋಪವೀತಾರ್ಥ ಪುಷ್ಪಾಣಿ ಸಮರ್ಪಯಾಮ. ಓಂ ಬ್ರಹ್ಮಹಮ ಅರಹಮ ತಚ್ಚಯ್ಯಾವರಾಹಣಿಮಃ ಗಾತುಂ ಯಜ್ಞಾಯ ಗಾತುಂ ಯಜ್ಞವದಯ ರೈರೇ ಸ್ವಸ್ತ್ರಃ ಸ್ವಸ್ತಿರ್ಮಾಣಶೇತ್ಯಃ ಓರ್ಧಂ ದುರಾಸುನಾಯ ಸುಧಮ್ಮ ಸನ್ನಾ ಅಸ್ತದ್ಭುತಯ ಸಂಧುಷ್ಪದ. ಓಂ ಶಾಂತಿ 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 ಸಹಸ್ರವೀರ್ಷ ಅಮೃತಃ ಸಹಸ್ರ. ಓಂ ರಾಜಮಹಮ ಓಂ ರಾಜಮಹಮ ಸತ್ಯನಾರಾಯಣ ಸ್ವಾಮಿ ರಾಜಮಹಮ ಓಂ ತಃ ಓಂ ಅಧ್ಯಾಯಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮ, ಆವಾಹಯಾಮಿ ಆಸನಂ ಸಮರ್ಪಯಾಮ, ರತ್ನಸಿಂಹಾಸನಂ ಸಮರ್ಪಯಾಮ, ಪಾದಾರಂಜನಃ ಪಾಠಂ ಪಾದಂ ಸಮರ್ಪಯಾಮ, ಉತ್ತಾರಂಜನಃ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮ, ಮುಖೇನ ಆಚಮನಂ ಸಮರ್ಪಯಾಮ, ಆಚಮನಾನಂತರಂ ಪರಿಮಳಪತ್ರಂ ಪುಷ್ಪಾಣಿ ಸಮರ್ಪಯಾಮಿ. ಓಂ ರಾಜಮಹಮ ಧ್ರುವ ಇಟ್ಬಿಡಿ ಕಳಿಸಿದ್ರ. ಓಂ ರಾಜಮಹಮ ಓಂ ರಾಜಮಹಮ ಅತಃ ಲಕ್ಷ್ಮೀರುದ್ರಾಣ ಸ್ವಾಮಿ ರಾಜಮಹಮ ಅತಃ ಶುಭ್ರಾಗಸ್ಥಾನಂ ಓಂ ಆಪ್ರಾಯಿಷ್ಟಾಮಿ ವೈಷ್ಟಾನ ವಿಜಯನಃ ಮಹೇಣ ವಿಜಯ ಶಿವಮತ್ರಃ ತಸ್ಯ ಓಂ ಶುಭ್ರಾಗಸ್ಥಾನಂ ಸಮರ್ಪಯಾಮ. ಇನ್ನೊಂದು ಇಟ್ಬಿಡಿ ಕಳಿಸಿದ್ರ. ಓಂ ರಾಜಮಹಮ ಓಂ ಆಪ್ಯಾಯ ಸ್ವಾಮಿ ವಿಶ್ವೋತ್ಸವ ಪುಷ್ಕರ್ಮ ಸಂಗಮ ಕ್ಷೀರನಸ್ತಮಂ ಕ್ಷೀರಸ್ನಾನ ಸಮರ್ಪಯಾಮ. ಆದಂತವನ ದಿವ್ಯ ಪಾದಗಳಿಗೆ ಶ್ರದ್ಧಾಪೂರ್ವಕವಾಗಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಬಂದಿರತಕ್ಕಂತಹ ಸಮಸ್ತ ಭಕ್ತರ ಹೃದಯ ಭಗವಂತನಿಗೆ ವಿನಯಪೂರ್ವಕವಾಗಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಆಧ್ಯಾತ್ಮಿಕ ವಿಷಯಗಳನ್ನ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ವಿಷಯವನ್ನ ನಾನು ಒಂದು ಸಣ್ಣ ಉದಾಹರಣೆಯ ಮೂಲಕ ಪ್ರಾರಂಭ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ. ಇದು ಯಾವುದೋ ಒಂದು ಲಾಭಕ್ಕೋಸ್ಕರ ಕೊಡ್ತೇವೆ. ಮಕ್ಕಳು ಒಂದು 10 ರೂಪಾಯಿ ಕೇಳಿದ್ರೆ ನಾವು 50 ರೂಪಾಯಿನ 100 ರೂಪಾಯಿ ಕೊಟ್ಟು ಬಿಡ್ತೀವಿ ಖುಷಿಯಲ್ಲಿದ್ರೆ. ಅದೇ ನಮ್ಗೆ ನಾವೇನೋ ಒಂದು ಟೆನ್ಷನ್ ಅಲ್ಲಿ ಇದ್ರೆ ಮಕ್ಕಳು 5 ರೂಪಾಯಿ ಕೇಳಿದ್ರು ನಾವು ಕೊಡೋದೇ ಇಲ್ಲ, ಒಂದೆರಡು ಜೋರ್ ಮಾಡಿ ಕಳಿಸ್ತೇವೆ. ಹಾಗೆ ಇವತ್ತು ಬಹಳ ಖುಷಿಯಲ್ಲಿ ಭಗವಂತ ಇದ್ದಾನೆ. ಭಗವಂತ ಯಾವತ್ತು ಖುಷಿಯಲ್ಲಿ ಇರ್ತಾನೆ. ಆದ್ರೆ ಇವತ್ತು ಎಲ್ಲರೂ ಒಟ್ಟಾಗಿ ಬಂದಿದ್ದೇವಲ್ಲ, ಅದು ಇನ್ನೂ ಹೆಚ್ಚಿನ ಖುಷಿ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಸತ್ಯನಾರಾಯಣ ದೇವರಲ್ಲಿ ಇವತ್ತು ನಾವು ಶ್ರದ್ಧಾ ಭಕ್ತಿಯಿಂದ ಏನು ಬೇಡಿಕೊಳ್ತೀವೋ ಅದು ಖಂಡಿತ ಈಡೇರ್ತದೆ. ಅದಕ್ಕೆ ನಮ್ಮ ಹಿರಿಯರು ಗ್ರಾಮಗಳಲ್ಲಿ ದೇವಸ್ಥಾನಗಳನ್ನ ಮಾಡಿದ್ದು, ಗ್ರಾಮದ ಉತ್ಸವಗಳನ್ನ ಮಾಡ್ಕೊಂಡು ಬಂದ. ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವುಗಳೆಲ್ಲವೂ ಹಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ವ್ರತವನ್ನು ದೇವಾಲಯ, ನದಿತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ಸತ್ಯ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮೊದಲು ಖಂಡಿತವಾಗಿ ಮನುಷ್ಯರಿಗೆ ಅಭೀಷ್ಟ ಸಿದ್ಧಿ ಉಂಟಾಗುವುದು. ಈ ಕಲಿಕೆಯಲ್ಲಿ ಇದಕ್ಕಿಂತ ಶುಭೋಪಾಯದ ಇಲ್ಲವೆಂದು ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದೆಂದು ಶೌನಕಾದಿ ಮಹರ್ಷಿಗಳು ಹೇಳಿದ ಮಲ್ಲಿಗೆ ಸ್ಕಾಂದಾಪುರಾಣದ ರೇವಾಖಂಡ ಅಧ್ಯಾಯದ 1ನೇ ಅಧ್ಯಾಯವು ಸಮಾಪ್ತವಾಯಿತು. ಓಂ ನಮೋ ಭಗವತೆ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಮಂಡಲ ಕೃತಾಂ ನೈವೇದ್ಯಾಯ ಓಂ ಭೂರ್ಭುವ ಸ್ವಾಹ. ಸತ್ಯಂ ದರ್ಶನ ಪಂಚಾಮಿಂ ಕಾಂಗ್ರೆಸ್ಮಣೆ ಸ್ವಾಹ. ಓಂ ಏಕಾಪನಿರ್ಜಾಪನ ಪ್ರಾಣಾಯಾಮೇ ಪಂಚ ಅಧ್ಯಕ್ಷತೆ ವಹಿಸಿಕೊಂಡಂತ ವೆಂಕಟೇಶಪ್ಪ ಅವರು, ಮುಖ್ಯ ಅತಿಥಿಗಳು ಆಗಮಿಸಿದಂತ ಶಿವಾನಂದ ಆಚಾರ್ಯ ಸರ್ ಅವರು, ಹಾಗೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯರು ಆಗಿರುವಂತಹ ಡಾಕ್ಟರ್ ನಾರಾಯಣಸ್ವಾಮಿ ಅವರು, ಹಾಗೆ ಊರಿನ ಹಿರಿಯರು, ತಾಲೂಕು ಪಂಚಾಯತ್ ಸದಸ್ಯರು ಆದಂತಹ ಗೋಪಾಲಗೌಡರು, ಪಟೇಲ್ ಮನೆಗೌಡರು, ಶ್ರೀನಿವಾಸ ಗೌಡರು, ವೆಂಕಟರಮಣಪ್ಪ ಗೌಡರು, ಎಮೇಗೌಡರು, ಗುಡಿಯರೆಡ್ಡಿ ಗೌಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮತ್ತು ಇವತ್ತಿನ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಪುರೋಹಿತವನ್ನು ಮಾಡಿದಂತಹ ಸತ್ಯನಾರಾಯಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವೇದಿಕೆಗೆ ಬಂದಿರುವಂತ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕಿದ್ದಾರೆ ಓಡೂರು ವಲಯದ ಮೇಲ್ವಿಚಾರಕರಾದ ಪ್ರಸನ್ನರವರು. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆ ಆಶೀರ್ವಚನ ನೀಡುವಂತ ಪರಮ ಪೂಜನೀಯ ಶ್ರೀ ಸುಧೀರಾನಂದಗಿರಿ ಸ್ವಾಮಿಗಳ ಪಾದಗಳಿಗೆ ನಾನು ವಂದಿಸಿಕೊಂಡು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ, ಜಡೇರಿ ಈ ಗ್ರಾಮದ ಮತ್ತು ಈ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಿರಿಯರನ್ನ, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರನ್ನ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ತಮ್ಮೆಲ್ಲರಿಗೂ ನಾನು ಅತ್ಯಂತ ಗೌರವದ ವಂದನೆಯನ್ನು ಸಲ್ಲಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ಕೆ ಗ್ರಾಮದ ಎಲ್ಲ ಜನರು ಏಕರಾಗಿ ಏಕತೆಯಿಂದ ಒಟ್ಟಾಗಿ ಆ ಕ್ಷೇತ್ರಕ್ಕೆ ಬನ್ನಿ ಎಂಬುದನ್ನ ಅದರ ಉಲ್ಲೇಖ ಇರ್ತದೆ. ಯಾಕಂದ್ರೆ ಅದರ ಎಲ್ಲದರಲ್ಲೂ ಮುಖ್ಯ ಉದ್ದೇಶ ಸಂಘಟನೆ ಇರ್ತದೆ. ನಾ ನಿನಗೆ, ನೀ ನನಗೆ, ನಾವಿಬ್ಬರು ಎಲ್ಲರಿಗೆ ಆಗಿ ಎಂಬಂತ ಆದರ್ಶಗಳನ್ನ ಎಲ್ಲರೂ ಇಟ್ಕೊಳ್ಬೇಕು. ಮನುಷ್ಯ ಕುಲದಲ್ಲಿರುವಂತ ನಾವೆಲ್ಲರೂ ಒಂದೇ ಎಂಬಂತ ಆ ಭಾವನೆ ನಮ್ಮಲ್ಲಿ ಬರಬೇಕು. ಇದು ಯಾಕೆ ನಿಮ್ಗೆ ಇಲ್ಲಿ ಉಲ್ಲೇಖಿಸಿದೆ ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಕ್ಷೇತ್ರ ಇದೇ ಕೆಲಸವನ್ನ ಮಾಡ್ತಾ ಇದೆ. ಜನರನ್ನ ಸಂಘಟಿಸಬೇಕು, ಒಬ್ಬರಿಗೊಬ್ಬರು ಸಹಕಾರಗಳನ್ನ ಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಶಕ್ತಿ ಇದೆ, ಆ ಶಕ್ತಿಯನ್ನು ಅವರು ಗುರುತಿಸಿಕೊಳ್ಬೇಕು. ಅವರ ಅಭಿವೃದ್ಧಿಗಳನ್ನ ಅವರು ಯಾರನ್ನ ಕಾಯದೆ ಅವರ ಅಭಿವೃದ್ಧಿಗಳನ್ನ ಅವರೇ ಸಾಧಿಸಿಕೊಂಡು ಹೋಗ್ಬೇಕು. ಪ್ರತಿಯೊಬ್ಬರಲ್ಲಿ ಕನಸುಗಳಿವೆ, ಆ ಕನಸುಗಳನ್ನ ಅವ್ರು ಈಡೇರಿಸ್ಕೊಂಡು ಹೋಗ್ಬೇಕು. ಅವ್ರು ಈಡೇರಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಬೇರೆಲ್ಲೂ ಹೋಗ್ಬೇಕಾಗಿ. ಸಾಲ ಕೊಡುದು ಯಾರು? ಧರ್ಮಸ್ಥಳ. ಸಾಲ ಕೊಟ್ಟವರು ಯಾರು? ಹೆಗ್ಡೆಯವರು. ಸಾಲ ಕೊಟ್ಟವರು ಯಾರು? ನಮ್ಮ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ ಎಲ್ಲ ಸೇವಾ ಪ್ರತಿನಿಧಿಗಳು, ಅವರು. ಇನ್ನು ಕಾಂತಪ್ಪ. ಸಂಘಟನೆಗೆ ಸಾಲ ಕೊಡುವುದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು, ಇವರು ಅಧಿಕಾರಿ ವರ್ಗದವರು ಅಲ್ಲ, ಹೆಗ್ಡೆಯವರು ಅಲ್ಲ. ನಮ್ಮ ಸಂಘಕ್ಕೆ ಸಾಲ ಸಿಗ್ತಾ ಇದೆ, ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಿಂದ. ಪ್ರತಿಯೊಂದು ಸಂಘಕ್ಕೂ ಅಕೌಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಬಡ್ಡಿ ವ್ಯವಹಾರ ಇದ್ರೆ ಖಾತೆ ಇರುವುದಿಲ್ಲ, ಅಕೌಂಟ್ ಇರುವುದಿಲ್ಲ. ನಿಮ್ಗೆ ಅಕೌಂಟ್ ಇದೆ. ಎಂತ ಅಕೌಂಟ್ ಇದೆ ಅಂದ್ರೆ ಶ್ರೀಮಂತರಿಗೆ ಕೊಡುವ ಅಕೌಂಟ್ ಇದೆ. ನಮ್ಮ ಜನಜಾಗೃತಿ ವೇದಿಕೆ ಇವರು ಇದ್ದಾರೆ, ಅಷ್ಟೇ ಕಾಳು ಇದೊಂದು ಜಾಗದಲ್ಲಿ ಮುಸು ತಿರುಗಿ ದೇವ್ರ ಮೇಲೆ ಹಾಕ್ಬಿಡಿ. ಓಂ ಜಾನಕಾಯ ಬಾಬಾನಿ ಜನ್ಮಾಂಕುತಾಂಜ ತಾನಿ ತಾನಿ ಇಷ್ಟಂತೆ ಪ್ರದರ್ಶನಂ ಪದೇ ಪದೇ ಪಾಪೋಹಂ ಪಾಪಕರಣಾಮಂ ಪಾಪಂ ಕಾಯಮಂ ಕುರ್ಯಾಂ ದೇವ ಶರಣಾಗತ ವತ್ಸಲ ಅನುರಾಧನಂ ನಾಪೇ ತಮೈವ ಶರಣಂ ಮಮ ತಸ್ಮಾತ್ ಶ್ರೀ ಲಕ್ಷ್ಮೀ ಸ್ವಾಮಿ
ಸಿದ್ಧಿರಸ್ತು ಇಷ್ಟಕಾಮ್ಯಾದ ಸಿದ್ಧಿರಸ್ತು ಮನೋವಾಂಛನ प्रसादं तस्यांते सुसगं सूक्ष्मं तस्य सर्वं प्रतिष्ठितं तस्य मध्ये वक्रतिकानियोर्दोयवसितः नीरतोयमद्दस्य विद्दल्लेके भासुराटो नीवासुसूतवत्तन्ने भीताभान्तश्चनोऽभिमान् तस्याधिकाया मध्ये परमात्मायवसितः स ब्रह्मस्तरस्यारसेन्द्रये पुरुषपरमस्वराटो ॐ तद्ब्रह्म ॐ तद्वायुः ॐ तदात्मा ॐ तत्सत्यम् ॐ तत्सर्वम् ॐ तत्पुरो नमः अन्तःसरे ಸತ್ಯನಾರಾಯಣ ಸ್ವಾಮಿಯನ್ನ ಪೂಜೆಯನ್ನ ನಾವು ಮಾಡ್ಕೊಂಡಿದ್ದೇವೆ. ಮನೇಲಿ ಮಾಡುವಂತ ಪೂಜೆಗೂ ಈ ಸಾಮೂಹಿಕ ಪೂಜೆಗೂ ಬಹಳ ವ್ಯತ್ಯಾಸವನ್ನ ಗಮನಿಸ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ಪೂಜೆ ಮಾಡುವ ಸಂದರ್ಭ ನಾವು ಅರ್ಚಕರಾಗ್ಲಿ ನಾವಾಗ್ಲಿ ದೇವರಲ್ಲಿ ಏನ್ ಬೇಡಿಕೊಳ್ತೀವಿ ಅಂತ ಹೇಳಿದ್ರೆ ನಮ್ಗೆ ಒಳ್ಳೇದ್ ಮಾಡು ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೇದ್ ಮಾಡು ಅಂತ ಹೇಳೋದನ್ನ ಕೇಳ್ತೇವೆ. ಈ ಸಾಮೂಹಿಕವಾಗಿರುವಂತ ಈ ಪೂಜೆಯಲ್ಲಿ ಇಲ್ಲಿ ನನಗೆ ಎಂಬಂತ ಮಾತೇ ಬರುವುದಿಲ್ಲ, ಇಲ್ಲಿ ನಮಗೆ ಎಂಬಂತ ಮಾತು ಬರುತ್ತದೆ. ಇವತ್ತು ಎಲ್ಲ ಜಾತಿ ವರ್ಗ ಧರ್ಮ ನಮ್ಮ ಸಿರಿತನ ಬಡತನ ಎಲ್ಲ ಬಿಟ್ಟು ಆ ದೇವರ ಸನ್ನಿಧಾನದಲ್ಲಿ ಏನು ಮನಸ್ಸಿನಲ್ಲಿ ಒಂದು ಜಿಗುಪ್ಸೆ ಇರುತ್ತೆ, ನಮ್ಗೇನಪ್ಪ ನಾವು ಬಡವರು, ನಮ್ಗೇನು ಸಹಾಯ ಆಗ್ತಾ ಇಲ್ಲ, ನಮ್ ದೇವ್ರ ಸಹಾಯ ಮಾಡ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆಯನ್ನ ನಾವು ಹೇಳ್ಕೊಳ್ಳೋದಕ್ಕೆ ಈ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಇಂಥ ಒಂದು ವೇದಿಕೆಗಳನ್ನ ಸೃಷ್ಟಿ ಮಾಡಿ ಧರ್ಮಸ್ಥಳ ಶ್ರೀ ಕ್ಷೇತ್ರದವರು ವ್ಯವಸ್ಥೆ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಇದೇ ರೀತಿಯಾಗಿ ಕಳೆದ 3 ದಿನಗಳಿಂದ ಶಾಗತ್ತೂರು ಗ್ರಾಮದಲ್ಲಿ ಕೂಡ ಇದೇ ತರ ಕಾರ್ಯಕ್ರಮ ನಡೀತು. ಅಲ್ಲಿ ಕೂಡ ಸುಮಾರು ಜನ ಮಹಿಳೆಯರು ಜೊತೆಗೆ ಯುವಕರು ಮತ್ತು ವಯೋವೃದ್ಧರು ಹಿರಿಯರೆಲ್ಲ ಸೇರಿದ್ರು. ಅದಕ್ಕೂ ಕೂಡ ತುಂಬಾ ಸಂತೋಷ ಅನಿಸ್ತು. ಈ ರೀತಿಯಾದಂತಹ ಕಾರ್ಯಕ್ರಮಗಳಿಂದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಧರ್ಮ ರಕ್ಷಣೆ ಆಗುತ್ತೆ, ಜೊತೆಗೆ ನೆಮ್ಮದಿ ಜೀವನ ನಡೆಸುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗುತ್ತೆ. ಈ ಒಂದು ಯೋಜನೆಯ ಸದುಪಯೋಗ ಪಡಿಸಿಕೊಂಡು ಈಗ ಸಾರ್ ಹೇಳ್ತಾ ಇದ್ರು, ಯೋಜನೆ 2ರ ಮುಖ್ಯಸ್ಥರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸ್ತಾ, ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಇವತ್ತು ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಏನಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿರೋದು ತುಂಬಾ ಸಂತೋಷದ ವಿಷಯವಾಗಿದೆ. ಜೊತೆಗೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಧರ್ಮಸ್ಥಳದವರ ಕಡೆಯಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಅದನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬಹುದು, ನಾವು ಆ ಒಂದು ಕೌಟುಂಬಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ನಿರ್ದೇಶಕರಾದಂತ ಶಿವಾನಂದ ಆಚಾರ್ಯ ಸಾಹೇಬರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಾನು ಹೆಚ್ಚಿಗೆ ಮಾತಾಡುವಂಥದ್ದು ಏನಿರಲ್ಲ. ಕಾರಣ ಏನಂದ್ರೆ ತಮ್ಗೆಲ್ಲ ಈಗಾಗಲೇ ಸಮಯ ಲಕ್ಷ ಮೊತ್ತವನ್ನ ಧರ್ಮಸ್ಥಳದಿಂದ ಅನುದಾನವಾಗಿ ಕೊಡಲಾಗಿದೆ. ಗ್ರಾಮಗಳ ಕಲ್ಯಾಣ ಅಂತ ಹೇಳುವಂತ ಯೋಚನೆ ಇಟ್ಕೊಂಡು ಅದು ಅಂಗನವಾಡಿ ಶಾಲಾ ಕಟ್ಟಡ ಆಗಿರ್ಬೋದು, ಗ್ರಾಮೀಣ ರಸ್ತೆಗಳಾಗಿರ್ಬೋದು,
ಅಥವಾ ಕೆಲವೊಂದು ಗ್ರಾಮದ ಅಗತ್ಯವಾಗಿರುವಂತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತ ಸುಮಾರು 52 ಕಾರ್ಯಕ್ರಮಗಳಿಗೆ ಇದುವರೆಗೆ ಕೋಲಾರ ಜಿಲ್ಲೆಗೆ ಮಾತ್ರ ಉಲ್ಲೇಖಿಸಿ ಹೇಳ್ತಾ ಇದ್ದೇನೆ. 52 ಕಾರ್ಯಕ್ರಮಗಳಿಗೆ 7,54,54 ಲಕ್ಷದಷ್ಟು ಅನುದಾನ ಧರ್ಮಸ್ಥಳದಿಂದ ಬಂದಿದೆ. ಈ ಜಿಲ್ಲೆಯ 12 ರುದ್ರಭೂಮಿಗಳನ್ನ ಪುನಶ್ಚೇತನ ಅಂದ್ರೆ ಅದನ್ನ ವ್ಯವಸ್ಥಿತ ಮಟ್ಟದಲ್ಲಿ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ದೇವಸ್ಥಾನಗಳನ್ನು ಕಾಣ್ತೇವೆ. ನನಗನ್ಸುತ್ತೆ ಕೋಲಾರ ಜಿಲ್ಲೆಯಲ್ಲಿ ದೇವಸ್ಥಾನಗಳಿಲ್ಲದ ಗ್ರಾಮಗಳೇ ಇಲ್ಲ ಅಂತ ನಾವು ಉಲ್ಲೇಖಿಸಬಹುದು. ಸೂಕ್ಷ್ಮನಾಗಿರ್ತಕ್ಕಂಥವನು ಪರಮಾತ್ಮ. ಆ ಪರಮಾತ್ಮ ಆಕಾಶವನ್ನು ಕೂಡ ವ್ಯಾಪಿಸಿ ಸಮಸ್ತರಲ್ಲಿಯೂ ಕೂಡ ಇರ್ತಾನೆ. ಆ ಅರ್ಥವನ್ನು ಕೊಡ್ತಕ್ಕಂಥದ್ದೇ ನಾರಾಯಣ ಎಂತಕ್ಕಂಥ ಪದ. ನಾವು ನಾರಾಯಣ 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 ಅಂತ ಹೇಳ್ತಿರ್ತೀವಲ್ವಾ. ಏನಿ ನಾರಾಯಣ ಅಂತಂದ್ರೆ, ಸಾಮಾನ್ಯವಾಗಿ ನಾರಾಯಣ ಅಂತಂದುಕೊಳ್ಳೆ ನಾವೇನ್ ಅನ್ಕೋತೀವಿ, ವೈಕುಂಠದಲ್ಲಿ ಶಂಕು ಚಕ್ರಗಳನ್ನ ಧರಿಸಿ ಇರ್ತಕ್ಕಂಥವನು, ಮಹಾಲಕ್ಷ್ಮಿಯಿಂದ ಕಾಲುಗಳನ್ನು ಒತ್ತಿಸ್ಕೊಳ್ತಕ್ಕಂಥವನು ಅಂತ ಭಾವಿಸ್ತಾ ಇರ್ತೀವಿ. ನಮ್ಮ ಕಲ್ಪನೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ. ಆದ್ರೆ ನಿಜವಾಗಲೂ ಕೂಡ ನಾರಾಯಣ ಅಂತಂದ್ರೆ ಅರ್ಥ ಎಲ್ಲ ಕಡೆಯೂ ವ್ಯಾಪಿಸಿರ್ತಕ್ಕಂಥವನು ಅಂತ. ಈ ನಾರಾಯಣ ಇರ್ತಕ್ಕಂಥ ಈ ಒಂದು ಶಬ್ದದಲ್ಲಿ 2 ಪದಗಳಿದೆ, ನಾರ ಮತ್ತು ಅಯನಂ ಅಂತ. ನಾರ ಅಂತಂದ್ರೆ ಅರ್ಥ 2 ಅರ್ಥಗಳಿದೆ ಅದಕ್ಕೆ. ಮತ್ತೆ ನಾರ ಅಂತಂದ್ರೆ ನಾರಾವೈ ಆಪೋ ಇತಿ ಪ್ರೋಕ್ತಾಹ ಅಂತ ಒಂದು ನಿಘಂಟುವಿನ ಅರ್ಥ. ನಾರಾವೈ ನರಸೂನವಃ ಇದು ಒಂದು ಆಚಾರ್ಯರ ಅರ್ಥ. ಸೊ ನಾರ ಅಂತಂದ್ರೆ ಆಪಗಳಿಗೆ ಹೆಸರಂತೆ. ಆಪಗಳು ಅಂತಂದ್ರೆ ಪಂಚಮಹಾಭೂತಗಳು ಅಂತ. ಸೊ ಪಂಚಮಹಾಭೂತಗಳಿಗೆ ಯಾರು ಆಶ್ರಯನಾಗಿದ್ದಾನೋ ಅವನು ನಾರಾಯಣ. ಓಂ ಜಡೇರಿ ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಸತ್ಯನಾರಾಯಣ ಸ್ವಾಮಿಯ ವ್ರತ ಆಚರಿಸಿ ಅದರ ಜೊತೆಗೆ ಆ ಧರ್ಮಸ್ಥಳ ಕ್ಷೇತ್ರದ ಅನೇಕ ಯೋಜನೆಗಳ ಬಗ್ಗೆ ತಿಳಿಸೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನ ಏರ್ಪಾಟು ಮಾಡಿ ಇದರಲ್ಲಿ ಬಹಳ ವಿಜೃಂಭಣೆಯಿಂದ ಆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ಮತ್ತು ಅನೇಕ ವಿಷಯಗಳನ್ನ ಭಕ್ತರಿಗೆ ತಿಳಿಸಿದ್ದಾರೆ. ನನಗೂ ಬಹಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಆಯಿತು. ಎಲ್ಲ ಭಕ್ತರಿಗೂ ಕೂಡ ಈ ಒಂದು ಯೋಜನೆಗಳ ಉಪಲಬ್ಧಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ದಿನ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು ಕಾರ್ಯಕ್ರಮ ಈ ಒಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಇಡೀ ಸಮಸ್ತ ಜನತೆಗೆ ಈ ಭಾಗದ ಎಲ್ಲ ಕುಟುಂಬ ಒಂದು ಜನಸಾಮಾನ್ಯರಿಗೆ ದೇವರ ಆಶೀರ್ವಾದ ಯಾವ ರೀತಿ ಸಿಗುತ್ತೆ ಒಂದು ಸಂಕಲ್ಪ. ಯಾರು ಆ ಭಗವಂತನನ್ನ ನಂಬ್ತಾರೆ ಅವರೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಸಿಕ್ಕೇ ಸಿಗತ್ತೆ. ಇಲ್ಲಿ ನೆರೆದಿರ್ತಕ್ಕಂಥವ್ರು ಮಾತ್ರ ಪೂಜೆ ಆಚರಿಸಿದ್ರೆ ಅವ್ರಿಗೆ ಮಾತ್ರ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಸಿಗತ್ತೆ ಅನ್ನೋ ಹಾಗಿಲ್ಲ. ಯಾರು ಎಲ್ಲೇ ಇದ್ರೂ ಕೂಡ ಅವರ ಮನಸ್ಸಿನಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನ ನೆನಪಿಸ್ಕೊಂಡು ಸ್ಮರಣೆ ಮಾಡಿಕೊಂಡು ಭಗವಂತನಲ್ಲಿ ತಮ್ಮ ಆಸೆ ಅಮಿಷೆಗಳನ್ನ ತಮ್ಮ ದುಃಖಗಳನ್ನ ಹೇಳ್ಕೊಂಡಾಗ ಭಗವಂತ ಯಾವಾಗಲೂ ತಯಾರಾಗಿರ್ತಾನೆ ಅವರ ದುಃಖಗಳನ್ನ ದೂರ ಮಾಡೋದಕ್ಕೋಸ್ಕರವಾಗಿ. ಆದ್ರೆ ಜನಗಳು ಈ ಒಂದು ಯುಕ್ತಿಯನ್ನ ಅರಿತುಕೊಳ್ಳದೇನೆ ಆ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಆದ್ರೆ ಈ ಯುಕ್ತಿಯಿಂದ ಯಾರು ಆ ಭಗವಂತನ ಸ್ಮರಣೆ ಮಾಡ್ತಾರೋ ಅವರು ಭಗವಂತನ ಕೃಪೆಯನ್ನ ಪಡೆದೇ ಅದಕ್ಕೆ ಭಗವಂತ ಹೇಳಿದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲಾ ಜನರ ಯೋಗಕ್ಷೇಮಗಳನ್ನ ನಾನು ನೋಡ್ಕೋತೇನೆ. ಅವ್ರು ಮಾಡ್ಬೇಕಾಗಿರೋದಿಷ್ಟೇ, ನನ್ನ ಸ್ಮರಣೆಯನ್ನ ಮಾಡಬೇಕು. ಏನು ಜೈನರು ಅಥವಾ ಮುಸಲ್ಮಾನರಾಗ್ಲಿ ಕ್ರೈಸ್ತರಾಗ್ಲಿ ಅಂದ್ರೆ ಅಲ್ಲಿ ಆ ಕ್ಷೇತ್ರಕ್ಕೆ ಬರುವವರನ್ನ ಧರ್ಮ ಕೇಳಿ ಕ್ಷೇತ್ರ ಪ್ರವೇಶ ಇಲ್ಲ. ಬಹಳ ಹಿಂದೆ 8 ಶತಮಾನಗಳ ಹಿಂದೆನು ಜಾತಿ ಪದ್ಧತಿ ಎಂಬುದು ಬಹಳ ಗಾಢವಾಗಿ ಇದ್ದಾಗ ಕೆಲ ಜಾತಿ ಮೇಲ್ಜಾತಿ ಎಂಬಂತ ಆ ಒಂದು ವರ್ಗ ಭೇದ ವರ್ಣ ಭೇದಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಾಗ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವರ್ಣ ಭೇದಗಳಿರ್ಲಿಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಜಾತಿ ಭೇದಗಳಿರ್ಲಿಲ್ಲ. ಎಲ್ಲಾ ಜಾತಿ ವರ್ಗದಕ್ಕೂ ಮುಕ್ತ ಅವಕಾಶವನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂತ ಕ್ಷೇತ್ರ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಿನ ಕಾಲದಿಂದಲೂ. ಅಂದ್ರೆ ಆ ಕ್ಷೇತ್ರ ಮಾತು ಬಿಡ ಮಂಜುನಾಥನ ಹೆಸರಿನಲ್ಲಿದೆ. ಹಾಗೆ ಅತಿಥಿ ದೇವೋಭವ,
ಕ್ಷೇತ್ರಕ್ಕೆ ಬಂದಂತ ಅತಿಥಿಗಳನ್ನ ದೇವಸ್ಥಾನದಲ್ಲಿ ನೋಡು ಎಂಬುದು ಧರ್ಮ ದೇವತೆಗಳ ನುಡಿ. ಹಾಗಾಗಿ ಇವತ್ತು ಯಾವ ಕ್ಷೇತ್ರದಲ್ಲೂ ವಸತಿ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ಧರ್ಮಸ್ಥಳದಲ್ಲಿ ವಸತಿ ವ್ಯವಸ್ಥೆನು ಈಗಲ್ಲ, ಬಹಳ ಅನಾದಿ ಕಾಲದಿಂದಲೂ ಬಂದ ಭಕ್ತರಿಗೆ ತಂಗುವ ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದಿದೆ. ಕೊನೆ ಪಕ್ಷ ಅವರಿಗೆ ವಸತಿಗೆ ವ್ಯವಸ್ಥೆ ಸಿಗ್ಲಿಲ್ಲ ಆದ್ರೆ ಅವರಿಗೆ ಮಲಗಕ್ಕೆ ಜಾಗವನ್ನಾದ್ರೂ ಕೊಟ್ಟು ಚಾಪೆಯನ್ನು ಕೊಟ್ಟುವಂತ ಸಂಪ್ರದಾಯನೂ ಇದೆ. ಸಂಸ್ಕೃತಿ ಪರಂಪರೆಗಾಗಿ ಹಿರಿಯರು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಅದೆಷ್ಟು ದೇವಸ್ಥಾನಗಳು ಜೀರ್ಣ ಆಗಿದೆ. ಅಲ್ಲಿಯ ಜನರು ಸಂಘಟಿತರಾಗಿ ನಾವು ದೇವಸ್ಥಾನವನ್ನ ಪುನಶ್ಚೇತನ ಮಾಡ್ತೇವೆ ಅಥವಾ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳಿ ಹೋಗಿ ಆ ದೇವಸ್ಥಾನಗಳನ್ನು ಪುನಶ್ಚೇತನಗೊಳಿಸಿದ್ದಾರೆ. ಪ್ರತಿ ದೇವಸ್ಥಾನದವರು ಧರ್ಮಸ್ಥಳದ ಪ್ರಸಾದವನ್ನ ಪಡೆಯಲಿಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 346 ಏನು ದೇವಸ್ಥಾನಗಳಿಗೆ ಸುಮಾರು 5,10,00,000 ಅನುದಾನವನ್ನ ದೇವಸ್ಥಾನಕ್ಕೆ ಅದನ್ನ ಜೀರ್ಣೋದ್ಧಾರಕ್ಕಾಗಿ ಧರ್ಮಸ್ಥಳದಿಂದ ಕೊಡಲಾಗಿದೆ.